ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಶನಿವಾರ ಸಂಜೆ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಗ್ರಾಸರೀಸ್ನೆಲ್ಲ ಆನ್ಲೈನಿಂದ ತರಿಸ್ಕೊಂಡಿದ್ದೆ, ಅದನ್ನೆಲ್ಲ ರಿಫಿಲ್ ಮಾಡ್ಕೋತಾ ಇದ್ದೆ. ಒಂದು ಪ್ರಾಬ್ಲಮ್ ಆಗಿತ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೋಸ್ಟ್ಲಿ ನಿಮಗೂ ಹೆಲ್ಪ್ ಆಗ್ಬೋದು ಅಂತ. ಹಾಗೆಯೇ ನಾಳೆ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು, ಅದಕ್ಕೋಸ್ಕರ ಮನೆಯಲ್ಲೇ ಪುಳಿಯೋಗರೆ ಪೌಡರ್ನ ಮಾಡಿಕೊಂಡು ಗೊಜ್ಜನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ ರೆಸಿಪಿ ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಹೇರ್ ಕೇರ್ ರುಟೀನ್ನ ಶೇರ್ ಮಾಡಿದಾಗ ನಾನು ಹೇಳಿದ್ದು ಇದೇ ಆಯಿಲ್ ಬಗ್ಗೆ. ಪ್ಯಾರಾಶೂಟ್ ಅಡ್ವಾನ್ಸ್ಡ್ ಗೋಲ್ಡ್ ಅಂತ ಇರುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಇದನ್ನು ಮಾತ್ರ ಯೂಸ್ ಮಾಡ್ತೀನಿ. ಇದ್ರ ಜೊತೆ ಸ್ವಲ್ಪ ಕೈ ಎಣ್ಣೆ ಅಂದರೆ ಹರಳೆಣ್ಣೆ ಬರುತ್ತಲ್ವ, ಅದನ್ನು ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡುವಂಥದ್ದು. ನನಗೆ ತುಂಬ ಇಷ್ಟ ಆಗಿದೆ, ನನಗೆ ತುಂಬ ವರ್ಕ್ ಆಗಿದೆ. ಏರ್ ಫಾಲ್ ತಕ್ಕ ಮಟ್ಟಿಗೆ ಕಡಿಮೆ ಆಗಿದೆ, ಹಾಗೆಯೇ ಕೂದಲು ಉದ್ದ ಬೆಳೆಯೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಗ್ರಾಸರೀಸ್ನೆಲ್ಲ ತರಿಸ್ಕೊಳ್ಳೋದಿತ್ತು. ನಾನು ತಿಂಗಳಿಗೆ ಒಂದು ಸಾರಿ ಆ ಥರ ಎಲ್ಲ ತರಿಸೋದಿಲ್ಲ. ಯಾವ್ದು ಖಾಲಿ ಆಗಿರುತ್ತೆ ನೋಡಿ, ಅದನ್ನೆಲ್ಲ ಒಂದು ಕಡೆ ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಒಂದು 10 ಐಟಮ್ಸ್ ಆದಮೇಲೆ ಅದನ್ನೆಲ್ಲ ತರಿಸ್ಕೊಂಡು ಈ ರೀತಿ ರಿಫಿಲ್ ಮಾಡ್ಕೊಳ್ಳೋದು. ಒಂದೇ ಸತಿ ಎಲ್ಲನೂ ತರಿಸ್ಕೊಂಡು ಆ ಥರ ಎಲ್ಲ ಪ್ಲ್ಯಾನ್ ಅಂತ ಏನೂ ಮಾಡ್ಕೊಳ್ಳೋದಿಲ್ಲ. ಯಾವ್ದು ಖಾಲಿ ಆಗಿರುತ್ತೆ ನೋಡಿ, ಅದನ್ನು ಅವಾಗವಾಗ ತರಿಸ್ಕೊತಾ ಇರ್ತೀನಿ. ಹಾಗೆ ಸೈಡಲ್ಲಿ ಟೀ ಕೂಡ ಮಾಡೋದಕ್ಕೆ ಇಟ್ಕೊಂಡು, ಅದಾದ ನಂತರ ಗ್ರಾಸರೀಸ್ನೆಲ್ಲ ರಿಫಿಲ್ ಮಾಡ್ಕೋತಾ ಇದ್ದರೆ ಟೀ ಕೂಡ ರೆಡಿಯಾಗಿರುತ್ತೆ. ಹಾಗೆ ಗ್ರಾಸರೀಸ್ ಕೆಲಸ ರಿಫಿಲ್ ಮಾಡ್ಕೊಳ್ಳೋದಿರುತ್ತಲ್ವ, ಆ ಕೆಲಸ ಕೂಡ ಮಾಡ್ಕೋಬೋದು ಅಂತ ಈ ಥರ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಗ್ರಾಸರೀಸ್ನೆಲ್ಲ ಆಲ್ಮೋಸ್ಟ್ ನಾನು ಗ್ರಾಸರೀಸ್ನೆಲ್ಲ ಫ್ಲಿಪ್ಕಾರ್ಟಿಂದ ತರಿಸ್ಕೊಳ್ಳೋದು, ಹಾಗೆ ತರಕಾರಿನೆಲ್ಲ ಅಮೆಝಾನಿಂದ ತರಿಸ್ಕೋತೀನಿ. ಈ ಸರಿ ಗ್ರಾಸರೀಸ್ನೆಲ್ಲ ತರಿಸ್ಕೊಂಡಾಗ ಒಂದು ಪ್ರಾಬ್ಲಮ್ ಆಗಿತ್ತು, ಒಂದು ಐಟಮ್ ಮಿಸ್ ಆಗಿತ್ತು. ಆ ಗ್ರಾಸರೀಸ್ ಡೆಲಿವರಿ ಬಾಯ್ ಬರ್ತಾರಲ್ವ, ಅವ್ರು ಏನು ಮಾಡ್ತಾರೆ, ಆ ಡೋರ್ ಹತ್ರ ತಂದು ಕೊಡೋದೇ ಇಲ್ಲ. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದ್ದರೆ ನೀವೇ ಬ್ಯಾಗ್ ತೊಗೊಂಡು ಕೆಳಗಡೆ ಬನ್ನಿ ಅಂತ ಹೇಳ್ತಾರೆ. ಅಲ್ಲಿ ತೊಗೊಂಡೋಗಿ ನಾವು ಈ ಗ್ರಾಸರೀಸ್ ಪ್ಯಾಕೆಟ್ಸ್ ಎಲ್ಲ ಈಸ್ಕೊಳ್ಳುವಾಗ ಕರೆಕ್ಟಾಗಿದೆಯಾ ಇಲ್ವಾ, ಎಷ್ಟು ಐಟಮ್ ಇದೆ, ಎಲ್ಲ ಐಟಮ್ ಬಂದಿದೆಯಾ ಅಂತ ರೋಡಲ್ಲಿ ನಿಂತ್ಕೊಂಡು ಚೆಕ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಎಲ್ಲನೂ ಕೂಡ ಒಂದು ಬ್ಯಾಗ್ ಒಳಗಡೆ ಹಾಕ್ಕೊಂಡು ತೊಗೊಂಡು ಬಂದು ಮನೆಯಲ್ಲಿ ಚೆಕ್ ಮಾಡ್ಕೊಳ್ಳೋದು. ಆವಾಗ ಒಂದು ಐಟಮ್ ಮಿಸ್ ಇತ್ತು. ನಾನು ತುಪ್ಪನ ಆರ್ಡರ್ ಮಾಡಿದ್ದೆ 1 ಲೀಟರ್ದು, ಅದು ಬಂದಿರಲಿಲ್ಲ. ಲಾಸ್ಟ್ ಟೈಮ್ ಹೀಗೇ ಒಂದು ಡೇಟ್ಸ್ ಬರುತ್ತಲ್ವ ಖರ್ಜೂರ, ಅದು ಬೈ 1 ಗೆಟ್ 1 ಆಫರ್ ಇತ್ತು. ಅದು ಕೂಡ ಒಂದು ಮಾತ್ರ ಕೊಟ್ಟಿದ್ದರು, ಅಂದರೆ ಬೈ 1 ಗೆಟ್ 1 ಆಫರ್ ಇರುವಂಥದ್ದು ಒಂದು ಮಾತ್ರ ಕೊಟ್ಟಿದ್ದರು. ಗೆಟ್ 1 ಆಫರ್ ಏನಿತ್ತು ಅದು ಬಂದಿರಲಿಲ್ಲ. ನಾವು ಕಂಪ್ಲೇಂಟ್ ಮಾಡಿದ್ರೂ ಕೂಡ ಅವರು ಪ್ರಾಪರಾಗಿ ರೆಸ್ಪಾನ್ಸ್ ಮಾಡ್ತಾನೆ ಇರಲಿಲ್ಲ. ಅದು ರಿಟರ್ನ್ ಆಗಿರ್ಬೋದು, ರೀಫಂಡ್ ಆಗಿರ್ಬೋದು, ಏನೂ ಆಗಲಿಲ್ಲ. ಅದೇನೋ ಚಿಕ್ಕದಿತ್ತು ಅಂತ ಹಾಗೆ ಬಿಟ್ಟಿದ್ವಿ. ಯಾವುದೇ ಥರ ರೆಸ್ಪಾನ್ಸ್ ಕೂಡ ಮಾಡ್ತಾ ಇರಲಿಲ್ಲ. ಅದರಲ್ಲಿ ಆಫರ್ ಇಲ್ಲ ಅಂತ ಹೇಳ್ತಾರೆ. ನಾವು ಆರ್ಡರ್ ಮಾಡಿರೋದ್ರಲ್ಲಿ ಆಫರ್ ಇತ್ತು, ಅದು ಕಂಪ್ಲೇಂಟ್ ಮಾಡಿದ್ರೂ ಕೂಡ ಏನೂ ರೆಸ್ಪಾನ್ಸ್ ಸಿಗಲಿಲ್ಲ, ಅದು ಹಾಗೆ ಹೋಯಿತು. ಈ ಸರಿ ತುಪ್ಪ ಆರ್ಡರ್ ಮಾಡಿದಾಗ ಅದು ಬಂದಿರಲಿಲ್ಲ, ಮಿಸ್ಸಿಂಗ್ ಇತ್ತು. ಆ ಕಂಪ್ಲೇಂಟ್ ರೈಸ್ ಮಾಡಬೇಕು ಅಂತ ಚೆಕ್ ಮಾಡಿದಾಗ ಆ ಇನ್ವಾಯ್ಸ್ ಎಲ್ಲ ಕಳಿಸಿರ್ತಾರಲ್ವ, ರಿಟರ್ನ್ ಆಪ್ಷನ್, ಮಿಸ್ಸಿಂಗ್ ಆಪ್ಷನ್, ಆ ಥರ ಯಾವುದೇ ಥರ ಆಪ್ಷನ್ಸ್ ಇರಲಿಲ್ಲ. ಅಯ್ಯೋ ಇದೇನು ಮಾಡೋದು, ಇದು ಹಾಗೇನಾ, ಮತ್ತೆ ಕಂಪ್ಲೇಂಟ್ ಮಾಡಿದ್ರೆ ಏನು ಪ್ರಾಪರಾಗಿ ರೆಸ್ಪಾನ್ಸ್ ಮಾಡಲ್ಲ ಅಂತ ಹಾಗೆ ಕೂತ್ಕೊಂಡಿದ್ವಿ. ಅಯ್ಯೋ ಹೋಯಿತು ತುಪ್ಪದ ದುಡ್ಡೆಲ್ಲ ಅಂತ. ಆಮೇಲೆ ನಿಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡಿ ಅದನ್ನೆಲ್ಲ ಪ್ರಾಪರಾಗಿ ಚೆಕ್ ಮಾಡಿದಾಗ ಆವಾಗ ನಮಗೆ ಸಿಕ್ಕಿದ್ದು ಈ ಆನ್ಲೈನಲ್ಲಿ ಇನ್ವಾಯ್ಸ್ ಕಳಿಸ್ತಾರಲ್ವ, ಇದು ಐಟಮ್ಸ್ ಎಲ್ಲ ಡೆಲಿವರಿ ಆಗಿದೆ ಅಂತ. ಅಲ್ಲಿ ನಮಗೆ ರಿಟರ್ನ್ ಆಪ್ಷನ್ಸ್ ಇರುತ್ತೆ. ಆ ರಿಟರ್ನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನಾವು ಬರಿಬೋದು, ಅಂದರೆ ಟೈಪ್ ಮಾಡ್ಬೋದು. ಏನಾದ್ರೂ ಕಂಪ್ಲೇಂಟ್ ಇದ್ದರೆ ಅಥವಾ ಏನು ರಿಟರ್ನ್ ಈ ಥರದ್ದೆಲ್ಲ ಬರಿಬೋದು. ಅಲ್ಲಿ ನಾವು ಟೈಪ್ ಮಾಡ್ಬೋದು. ಸೊ ಇದು ಮಿಸ್ಸಿಂಗ್ ಇದೆ, ತುಪ್ಪ ಮಿಸ್ಸಿಂಗ್ ಇದೆ ಅಂತ ನಾವು ಕಂಪ್ಲೇಂಟ್ ಎಲ್ಲ ಬರೆದು ಕಳಿಸಿದ್ವಿ. ಅವರು ನಮಗೊಂದು ನಮ್ಮದು ಆರ್ಡರ್ ನಂಬರ್, ID ನಂಬರ್ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಹಾಕಿ ನಮಗೊಂದು ಅಕ್ನಾಲೆಡ್ಜ್ಮೆಂಟ್ನ ಕಳಿಸಿದ್ರು. ನಾವು ಚೆಕ್ ಮಾಡ್ತೀವಿ, ಇನ್ ಕೇಸ್ ಏನಾದ್ರೂ ಇದ್ದರೆ ನಿಮಗೆ ಅಮೌಂಟ್ನ ರೀಫಂಡ್ ಮಾಡ್ತೀವಿ ಅಂತ. 2 ಡೇಸ್ ಆದಮೇಲೆ ನಮಗೆ ಅಮೌಂಟ್ ರೀಫಂಡ್ ಆಯಿತು. ಅವ್ರಿಗೆ ಗೊತ್ತಿರುತ್ತೆ, ಅಂದರೆ ಆರ್ಡರ್ ಮಿಸ್ಸಿಂಗ್ ಇದೆಯಾ, ಐಟಮ್ ಏನಾದರೂ ಮಿಸ್ಸಿಂಗ್ ಇದೆಯಾ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ನಮಗೆ ಅಮೌಂಟ್ನ ರೀಫಂಡ್ ಮಾಡಿದರು. ಆ ತುಪ್ಪದ ಅಮೌಂಟ್ ಏನಿತ್ತು ಅದು ಫುಲ್ ರೀಫಂಡ್ ಮಾಡಿದರು. ನೀವು ಅಷ್ಟೇ, ಅಲ್ಲಿ ಏನು ಆಪ್ಷನ್ ಇಲ್ಲ ಅಂತ ಅಂದಾಗ ಅಲ್ಲಿ ನಾವು ರೈಟಿಂಗಲ್ಲಿ ಏನಾದರೂ ಬರೆಯೋದಿರುತ್ತೆ, ಅಂದರೆ ರೀಫಂಡ್ ಆಪ್ಷನಲ್ಲಿ ಏನಾದರೂ ಬರೆಯೋದಿರುತ್ತಲ್ವ, ಅಲ್ಲಿ ನೀವು ಯಾವುದಾದ್ರೂ ಐಟಮ್ ಮಿಸ್ಸಿಂಗ್ ಇದ್ದರೆ ಅದನ್ನು ಮೆನ್ಷನ್ ಮಾಡಿ ಹಾಕ್ಬೋದು. ಅವರು ಚೆಕ್ ಮಾಡಿ ನಿಮಗೆ ಅಮೌಂಟ್ ಏನಾದರೂ ರೀಫಂಡ್ ಮಾಡೋದಿದ್ರೆ ರೀಫಂಡ್ ಮಾಡ್ತಾರೆ. ಈ ಥರ ಎಕ್ಸ್ಪೀರಿಯನ್ಸ್ ನಿಮಗೂ ಏನಾದರೂ ಆಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಟೀ ಮಾಡಿ ಕುಡಿದು ನಮ್ಮ ಮನೆಯಲ್ಲಿ ಆಲ್ ಟೈಮ್ ಫೇವ್ರೆಟ್ ತುಪ್ಪದಲ್ಲಿ ಟೋಸ್ಟ್ ಮಾಡೋದು ಬ್ರೆಡ್ನ ತುಂಬ ಇಷ್ಟ ಆಗುತ್ತೆ ಟೀ ಟೈಮ್ ಸ್ನ್ಯಾಕ್ಸ್ಗೆ.
ಅದನ್ನು ಕೂಡ ಮಾಡ್ಕೊಂಡು ತಿಂದು ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ನೆನೆಯುತ್ತೆ, ಹಾಗೆ ಬೇಗ ಕೂಡ ನೆನೆಯುತ್ತೆ ಅಂತ. ಹಾಗೆ ಇಲ್ಲಿ ಪುಳಿಯೋಗರೆ ಪೌಡರ್ನ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಪ್ಯಾನ್ಗೆ ಅರ್ಧ ಸ್ಪೂನಷ್ಟು ಎಣ್ಣೆ, ಅದು ಕಾದ ನಂತರ ಅರ್ಧ ಸ್ಪೂನಷ್ಟು ಮೆಂತ್ಯ, ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಕಾಳುಮೆಣಸು, 2 ಸ್ಪೂನಷ್ಟು ಜೀರಿಗೆನ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಹೀಗೇ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಘಮ ಬರ್ತಾ ಇರುತ್ತೆ ಅಲ್ಲಿ ತನಕ ಅದನ್ನು ಫ್ರೈ ಮಾಡಿಕೊಂಡು ಅದಾದ ನಂತರ 4 ಸ್ಪೂನಷ್ಟು ಧನಿಯಾನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಅರ್ಧ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಸ್ಪೂನಷ್ಟು ಉದ್ದಿನಬೇಳೆನ ಹಾಕಿ ಇದನ್ನು ಕೂಡ ಲೋ ಫ್ಲೇಮ್ ಟು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಘಮ ಬರೋ ತನಕ ಫ್ರೈ ಮಾಡ್ಕೋತಾ ಇರಬೇಕು. ಈ ಹಂತದಲ್ಲಿ 10 ರಿಂದ 12 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಒಳ್ಳೆ ಕಲರ್ ಬರುತ್ತೆ. 2 ರಿಂದ 3 ಗುಂಟೂರು ಮೆಣಸಿನ್ಕಾಯಿ, ಹಾಗೆ ಕರಿಬೇವಿನ ಸೊಪ್ಪನ್ನ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ. ಪುಳಿಯೋಗರೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಫ್ಲೇವರ್ಫುಲ್ಲಾಗಿ ಟೇಸ್ಟಿಯಾಗಿರುತ್ತೆ ಅಂತ. ಇಷ್ಟನ್ನೆಲ್ಲ ಫ್ರೈ ಮಾಡಿಕೊಂಡು ಅದನ್ನು ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಬಿಟ್ಟು ಅದು ಕೂಲಾಗೋ ಅಷ್ಟರಲ್ಲಿ ಒಂದು ಗೊಜ್ಜುನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಹುಣಸೆ ಹಣ್ಣು ಸಿಪ್ಪೆನೆಲ್ಲ ತೆಗೆದು ರಸ ಮಾತ್ರ ಈ ರೀತಿ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಹಂತದಲ್ಲೇ ಸೇರಿಸ್ಕೊಂಡ್ಬಿಡ್ತೀನಿ. ನಂತರ ಈ ಹಂತದಲ್ಲೇ ಬೆಲ್ಲನೂ ಕೂಡ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನೀವು ಈ ಗೊಜ್ಜುನ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಪುಳಿಯೋಗರೆನ ಮಾಡ್ಕೋಬೋದು ಬರೀ ಒಗ್ಗರಣೆನ ಹಾಕಿ. ಈ ಗೊಜ್ಜನ್ನು ಮಾಡಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋಬೋದು. ನೀವು ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಕೋತಿದ್ದೀರಾ ಅಂದರೆ ನಾವು ಹುಣಸೆ ಹಣ್ಣಿನ ರಸ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆನ ಹಾಕಿ ಅದಾದ ನಂತರ ಹುಣಸೆ ಹಣ್ಣಿನ ರಸ, ಉಪ್ಪು, ಬೆಲ್ಲನ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಕುದಿಬೇಕು. ಅಂದರೆ ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡಾಗ ಜಾಸ್ತಿ ನೀರನ್ನು ಸೇರಿಸ್ಕೊಂಡಿರ್ತೀವಲ್ವ, ಆವಾಗ ಆ ನೀರೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರಬೇಕು. ಅಲ್ಲಿ ತನಕ ಅದನ್ನು ಕುದಿಸ್ಕೋಬೇಕು. ಕುದಿಯೋ ಅಷ್ಟರಲ್ಲಿ ಇಲ್ಲಿ ಪೌಡರ್ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಮೊದಲಿಗೆ ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಪೌಡರ್ ಮಾಡಿಕೊಂಡು ಅದಾದ ನಂತರ ಮಿಕ್ಕಿರುವಂಥ ಪದಾರ್ಥನೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಹಿಂಗನ್ನು ಹಾಕಿ ಇದನ್ನು ಪೌಡರ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಕೂಲಾದ ನಂತರನೇ ಪೌಡರ್ ಮಾಡಿಕೊಂಡ್ರೆ ಈ ರೀತಿ ಪುಡಿ ಪುಡಿಯಾಗಿರುವಂಥ ಪುಳಿಯೋಗರೆ ಪೌಡರ್ ರೆಡಿಯಾಗಿರುತ್ತೆ. ಸ್ವಲ್ಪ ಬಿಸಿ ಇರುವಾಗಲೇ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಮುದ್ದೆ ಥರ ಆಗುತ್ತಲ್ವ, ಆ ಥರ ಆಗಿಬಿಡುತ್ತೆ. ನೀಟಾಗಿ ಎಲ್ಲ ಬ್ಲೆಂಡ್ ಆಗೋದಿಲ್ಲ, ಕರೆಕ್ಟಾಗಿ ಪೌಡರ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಕಂಪ್ಲೀಟಾಗಿ ಕೂಲಾದ ನಂತರನೇ ಪೌಡರ್ ಮಾಡ್ಕೋಬೇಕು. ಪೌಡರ್ನ ನೋಡಿದ್ರಿ ಅಲ್ವಾ ಎಷ್ಟು ರೆಡ್ ಕಲರ್ ಆಗಿ ಪೌಡರ್ ರೆಡಿಯಾಗಿತ್ತು ಅಂತ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ರೆಡಿ ಮಾಡಿಕೊಂಡು ಸ್ಟೋರ್ ಕೂಡ ಮಾಡ್ಕೋಬೋದು. ಆದರೆ ನಾನು ಯಾವಾಗಲೂ ಇನ್ಸ್ಟೆಂಟಾಗಿ ಮಾಡಿಕೊಂಡು ಅವಾಗಲೇ ಖಾಲಿ ಮಾಡ್ಕೋತೀನಿ. ಇವಾಗ ಈ ಪುಳಿಯೋಗರೆ ಪೌಡರ್ನ ಈ ಹುಣಸೆ ಹಣ್ಣಿನ ಗೊಜ್ಜಿನೊಳಗಡೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡು ಕುದಿಸ್ಕೊತಾ ಇರ್ತೀನಿ. ಅದು ಕುದಿಯೋಷ್ಟರಲ್ಲಿ ಇಲ್ಲಿ ಒಗ್ಗರಣೆನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಹಾಗೆ ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಕಡಲೆಬೀಜ ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಕೆಂಪುಗಾಗೋ ತನಕ ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಎಲ್ಲ ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡಿಕೊಂಡು ಅದಾದ ನಂತರ ಮಿಕ್ಕಿರುವಂಥ ಪದಾರ್ಥನೆಲ್ಲ ಸೇರಿಸ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೋಬೇಕು. ಈ ರೀತಿ ಒಗ್ಗರಣೆನ ನೀವು ಬೇಕು ಅಂದಾಗ ಹಾಕ್ಕೋಬೋದು. ಅದಕ್ಕೋಸ್ಕರ ಆ ರೀತಿ ಒಂದು ಗೊಜ್ಜನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಬೇಕು ಅಂದಾಗ ಬರೀ ಒಗ್ಗರಣೆನ ಹಾಕಿ ಪುಳಿಯೋಗರೆನ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ಕೋತಾ ಇದ್ದೀನಿ. ಹೊರಗಡೆ ಹೋಗಬೇಕಾಗಿತ್ತು, ಸೊ ಹಾಗಾಗಿ ಜಾಸ್ತಿ ಮಾಡಿಕೊಂಡ್ರೆ ಬೆಳಗ್ಗೆ ರೈಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು ಅಂತ ಈ ರೀತಿ ರೆಡಿ ಮಾಡ್ಕೋತಾ ಇದ್ದೀನಿ. ಕಡಲೆಬೀಜ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಕರಿಬೇವಿನ ಸೊಪ್ಪು ಹಾಗೆಯೇ ಒಣಗಿರುವಂಥ ಮೆಣಸಿನ್ಕಾಯಿನ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಕೊನೆಯಲ್ಲಿ ಇದಕ್ಕೆ ಬಿಳಿ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ. ಕೊನೆಯಲ್ಲಿ ಬಿಳಿ ಎಳ್ಳನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮೊದಲೇ ಹಾಕ್ಕೊಂಡ್ಬಿಟ್ರೆ ಅದು ಸಿಡಿದೋಗ್ಬಿಡುತ್ತೆ. ಬಿಳಿ ಎಳ್ಳು ಬೇಗ ಫ್ರೈ ಆದರೆ ಕಹಿ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕೊನೆಯಲ್ಲಿ ಹಾಕಿ ಇದನ್ನು ಫ್ರೈ ಮಾಡಿಕೊಂಡು ಕುದೀತಾ ಇರುವಂಥ ಹುಣಸೆ ಹಣ್ಣು ಗೊಜ್ಜು ಏನಿತ್ತು, ಪುಳಿಯೋಗರೆ ಪೌಡರ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಗೊಜ್ಜು, ಅದಕ್ಕೆ ಈ ಒಗ್ಗರಣೆನ ಸೇರಿಸಿ ಕೊನೆಯಲ್ಲಿ ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಪುಳಿಯೋಗರೆ ಗೊಜ್ಜು ರೆಡಿಯಾಗಿರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ. ತುಂಬ ಸಿಂಪಲಾಗಿ ಕೂಡ ಮಾಡ್ಕೋಬೋದು. ಇದನ್ನೆಲ್ಲ ಎಣ್ಣೆ ಬಿಟ್ಕೊಂಡು ಬರೋ ತನಕ ಕುದಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಪುಳಿಯೋಗರೆ ಗೊಜ್ಜು ರೆಡಿ. ಹಾಗೆ ನೈಟ್ ಡಿನ್ನರ್ಗೋಸ್ಕರ ಇಲ್ಲಿ ಸ್ವಲ್ಪ ಲೈಟಾಗಿರಲಿ ಅಂತ ಮೊಸರನ್ನ ಮಾಡ್ಕೊಂಡಿದ್ದೆ. ಇದಾಗಿತ್ತು ಇವತ್ತಿನ ದಿನ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.